ಸರಿ ಅಲ್ಲೇ ಇರು, ಬರ್ತೀನಿ. ಸರ್ ಕೊಪ್ಪಳಕ್ಕೆ ಹೋಗೋ ಬಸ್ ಯಾವ ಬರ್ತ ಸರ್? ಕೊಪ್ಪಳಕ್ಕೆ ಹೋಗೋ ಬಸ್ ಇವತ್ತು ಸ್ಟ್ರೈಕ್ ಅಲ್ಲ, ಯಾವ್ದು ಬಸ್ ಬರಂಗಿಲ್ಲ ಇವತ್ತು. ಹೌದಾ? ಯಾಕೆ ಎಲ್ಲಿ ಹೋಗ್ಬೇಕಿತ್ತು? ಕೊಪ್ಪಳಕ್ಕೆ ಹೋಗ್ಬೇಕಾಗಿತ್ತು ಸರ್ ನಾನು. ಕೊಪ್ಪಳ ನಾನು ಅಲ್ಲಿಗೆ ಹೋಗ್ತೀನಿ, ಬನ್ನಿ ಬಿಡ್ತೀನಿ. ಇರ್ಲಿ ಬಿಡ್ರಿ, ನಿಮ್ಗೆ ಯಾಕೆ ತೊಂದ್ರೆ? ಬನ್ನಿ ಸರ್ ಬಿಡ್ತೀನಿ. ಮತ್ತೆ ಹೆಂಗ್ ಹೋಗ್ತೀರಾ ನೀವು? ಬಸ್ ಇಲ್ಲ. ಸರ್ ಹೌದು, ಕೊಪ್ಪಳಕ್ಕೆ ಯಾಕೆ ಹೋಗ್ತಿದ್ದೀರಿ ಈಗ? ನನ್ನ ಮದ್ವೆ ಸಂಬಂಧದ ಬಗ್ಗೆ ಮಾತಾಡ್ಕೊಂಡೇನ್ರಿ. ಓ ಹೌದಾ, ಯಾವ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಂದೊಂಥರ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಹೌದಾ? ಹಾ ಸರ್. ಅದು ಜ್ಯೂಸ್. ಸರ್ ಅಂದ್ರೆ ನೀವು ನಿಮ್ ಲವರ್ ಇಬ್ರು ಮನೇಲಿ ಒಪ್ಪಿಸಿನೇ ಮದುವೆ ಆಗ್ತಿದ್ರಿ? ಇಲ್ಲ, ನನ್ನ ಲವರ್ ಮನೆಯಲ್ಲೂ ನಾನೇ ಒಪ್ಪಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಈಗ ನಮ್ಮ ಮನೆಯಲ್ಲೂ ನಾನೇ ಒಪ್ಸಿದೀನಿ, ಅವಳ ಮನೆಯಲ್ಲೂ ನಾನೇ ಒಪ್ಸಿದೀನಿ. ಇನ್ನೇನು ಮದುವೆ ಡೇಟ್ ಫಿಕ್ಸ್ ಆಗ್ಬೇಕಷ್ಟೇ. ಎರಡೂ ಕಡೆ ಒಪ್ಸಿದಿರಿ ಅಂದ್ರೆ ನಿಜವಾಗ್ಲೂ ನೀವು ಗ್ರೇಟ್ ಸರ್. ನಿಮ್ದು ಎಷ್ಟು ದಿನದ ರಿಲೇಶನ್ಶಿಪ್ ಸರ್? ಯಾವ ತರ ಕೇಳ್ತಾ ಇದ್ರಿ? ಯಾವಾಗ ಭೇಟಿ ಆದ್ರಿ? ದಿನ ಎಷ್ಟೊತ್ತು ಮಾತಾಡ್ತಿದ್ರಿ? ಎಲ್ಲೆಲ್ಲಿ ಸುತ್ತಾಡ್ತಿದ್ರಿ? ಮತ್ತೆ ಜಗಳ ಬಂದಾಗ ಯಾವ ರೀತಿ ನೀವು ಸಂಭಾಳಿಸ್ತಿದ್ರಿ ಒಬ್ರಿಗೊಬ್ರು? ಅವಳನ್ನ ನಾನು ಒಂದೇ ಸಲ ಮಾತಾಡಿದ್ದು. ಅವಳು ತುಂಬಾ ಸಂಪ್ರದಾಯಸ್ಥ ಮನೆ ಹುಡುಗಿ. ಅವ್ರ ಕುಟುಂಬ ತುಂಬಾ ಒಳ್ಳೆಯದು. ಅವ್ರ ಅಪ್ಪಾಜಿ ನನ್ನ ಗುರುಗಳು. ಅಂದ್ರೆ ನಿಮ್ದು ಒನ್ ಸೈಡ್ ಲವಾ? ಆ ಥರ ಹೇಳಕ್ಕಾಗಲ್ಲ. 2 ವರ್ಷದ ಹಿಂದೆ ನನ್ನ ಮದುವೆ ಆಗ್ತೀಯಾ ಅಂತೇಳಿ ಪ್ರಪೋಸ್ ಮಾಡಿದ್ದೆ. ಅವಳು ನಮ್ಮ ಮನೇಲಿ ಒಪ್ಪಿಸಿ, ನಮ್ಮ ಮನೇಲಿ ಒಪ್ಪಿದ್ರೆ ಖಂಡಿತ ನಿಮ್ಮನೆ ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಅದಾದ್ಮೇಲೆ 2 ವರ್ಷ ನೀವು ಮಾತಾಡೇ ಇಲ್ಲ? ಮಾತಾಡಿಲ್ಲ. ಅದೇಂಗ್ ಸರ್ ನೀವು 2 ವರ್ಷ ಮಾತಾಡದೇ ಇದ್ರಿ? ನಿಜವಾದ ಪ್ರೀತಿ ಇದ್ರೆ 2 ಯಾಕೆ 10 ವರ್ಷನೂ ಮಾತಾಡದೇ ಇರ್ಬೋದು. ನಮ್ ಪ್ರೀತಿ ಹೆಂಗಂದ್ರೆ ಮಾತಾಡಿದ್ರೆ ಜಗಳ ಆಗುತ್ತೆ, ಮಾತಾಡ್ದಿದ್ರೆ ಅಳು ಬಂದ್ಬಿಡುತ್ತೆ ಸರ್. ಕ್ಯೂಟ್ ಲವ್ ಸ್ಟೋರಿ ಅನ್ನಿ. ಒಂಥರ ಹಂಗೆ ಸರ್. ನನ್ನ ಪ್ರಕಾರ ನಾವು ಪ್ರೀತಿಸಿರೋ ಹುಡುಗಿ ಜೊತೆ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ, ಜಗಳ ಆಗಲಿ, ನಾವು ಮಾತಾಡೋದು ಬಿಡಬಾರ್ದು ಸರ್. ಯಾಕಂದ್ರೆ ಮಧ್ಯದಲ್ಲಿ ಯಾರೋ ಒಬ್ಬ ಬಂದು ಆರಿಸ್ಕೊಂಡು ಹೋಗೋ ಚಾನ್ಸಸ್ ಭಾಳ ಇರುತ್ತೆ ಸರ್. ಇನ್ನೊಬ್ಬ ಬಂದು ನಿನ್ನ ಹುಡುಗಿನ ಎಗರ್ಸ್ಕೊಂಡು ಹೋಗ್ತಾಳೆ ಅನ್ನೋ ಭಯ ನಿನ್ನಲ್ಲಿ ಇದ್ರೆ ನಿನ್ನ ಪ್ರೀತಿ ನಿಜವಾದಲ್ಲ ಅಂತ ಅರ್ಥ. ಅಕಸ್ಮಾತ್ ನಿಜವಾದ ಪ್ರೀತಿನೇ ಆಗಿದ್ದು ನಿನ್ನ ಹುಡುಗಿ ನಿನ್ನ ಬಿಟ್ಟು ಇನ್ನೊಬ್ಬ ಜೊತೆ ಹೋಗ್ತಾಳ ಅಂತ, ಅವಳು ನಿನ್ನನ್ನ ನಿಜವಾಗಿ ಪ್ರೀತಿಸ್ತಾ ಇಲ್ಲ ಅಂತ ಅರ್ಥ. ವೇಳೆ ಅವಳು ಪ್ರೀತಿನೇ ನಿಜವಾಗಿದ್ದು ನಿನ್ನ ಬಿಟ್ಟು ಹೋಗ್ತಾಳ ಅಂತ, ಅವಳು ಒಳ್ಳೆ ವಂಶದಿಂದ ಬಂದಿಲ್ಲ ಅಂತ ಅರ್ಥ. ಹಂಗಾಗಿ ನಮ್ಮ ಹಿರಿಯರು ಹೆಣ್ಣು ನೋಡಕ್ ಹೋಗಕ್ಕಿಂತ ಮುಂಚೆ ಅವಳು ವಂಶಸ್ಥರು ಎಂತವ್ರು, ಅವರ ಕುಟುಂಬಸ್ಥರ ಚರಿತ್ರೆ ಎಂತದಂತ ಎಂಕ್ವೈರಿ ಮಾಡ್ತಿದ್ರು. ಆಯ್ತು, ನೀವ್ ಹೇಳೋದು ಸರಿನೇ. ಆದ್ರೆ 100% ಎಲ್ಲರೂ ಸರಿ ಇರ್ಬೇಕಂತ ಏನಿಲ್ಲಲ್ಲ ಸರ್. ಅಲ್ಲ, ಒಬ್ಬರನ್ನ ಇಷ್ಟಪಟ್ರೆ ಅವ್ರ ಪಾಸಿಟಿವ್ ಸೈಡ್ ನೆಗೆಟಿವ್ ಸೈಡ್ ಎರಡನ್ನೂ ಇಷ್ಟಪಡ್ಬೇಕಲ್ಲ ಸರ್. ತಂದೆ ತಾಯಿ ಸರಿ ಇದಾರ ಅನ್ನೋ ಕಾರಣಕ್ಕೆ ಮಕ್ಕಳು ಸರಿ ಇರ್ಬೇಕಂತ ಏನೋ ರೂಲ್ಸ್ ಇಲ್ಲಲ್ಲ ಸರ್. ತಂದೆ ತಾಯಿ ಒಳ್ಳೆಯವರಾಗಿದ್ರೆ 50% ಆದ್ರೂ ಆ ಗುಣಗಳು ಮಕ್ಕಳಲ್ಲಿ ಬಂದಿರ್ತಾವ. ಹಾಗಂತ ನಾವು ಪ್ರೀತಿಸಿರೋ ಹುಡುಗಿ ಕೆಟ್ಟವಳು ಅಂತ ಗೊತ್ತಾಗಿ ಅವಳನ್ನ ನಾವು ಬಿಟ್ರೆ ನಮ್ ಪ್ರೀತಿ ಸುಳ್ಳಾಗುತ್ತಲ್ಲ ಸರ್. ಹಾಗಂತ ಒಂದು ಕೆಟ್ಟ ಹುಡುಗಿನ ಮದುವೆ ಆಗಕ್ಕಾಗತ್ತಾ? ನಮ್ ಜೀವನನೇ ಹಾಳು ಮಾಡ್ಕೊಂಡಂಗಾಗತ್ತ ಸರ್. ಆ ಹುಡುಗಿಗೆ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ತರ್ಬೋದಲ್ಲ ಸರ್. ಇದೇ ರೀತಿ ತಿದ್ದಿ ಬುದ್ಧಿ ಹೇಳಕ್ ಹೋಗಿದ್ದು ನಮ್ ಫ್ರೆಂಡ್ ಒಬ್ಬೊಂದು ಕತಿ ಹೇಳ್ತೀನಿ ಬರ್ರಿ ನಿಮ್ಗೆ. ನಮ್ ಫ್ರೆಂಡ್ ಒಬ್ಬ ಇದ್ದ ಚೆನ್ನ ಅಂತೇಳಿ. ಯಾಕೆ ಅಲ್ಲಿ ನಿನ್ ಜೊತೆ ಭಾಳ ಮಾತಾಡ್ತಾನಲ್ಲ? ಕಾಲೇಜ್ ಫಂಕ್ಷನ್ ಸಂಬಂಧ ಹಂಗ ಸ್ವಲ್ಪ ಮಾತಾಡ್ಸಿದ್ವಿ, ಅವಾಗ್ಲಿಂದ ಎಲ್ಲ ಸಿಕ್ರು ಮಾತಾಡಿಸ್ತಾನೆ ಅಷ್ಟೇ.
ಸ್ವಲ್ಪ ಹುಷಾರಿರೋ ಅವ್ನ ಜೊತೆಗೆ ಅವ್ ಭಾಳ ಕಂತಿನ ಮಗದ. ಅಯ್ಯೋ ರಾಮ, ನಾ ಏನ್ ಚಾಟ್ ಮಾಡ್ತೀನಲ್ಲ, ನೀ ಯಾಕೆ ಟೆನ್ಷನ್ ತಗೊಳ್ತಿ? ಅಂದ್ರೆ ನಂಬರ್ ಕೊಟ್ಟು ಯಾವ ನೀ ಅವ್ನ್ ಕೇಳಿದ್ದ, ಆದ್ರೆ ನನ್ ಕೊಟ್ಟಿಲ್ಲ. ಅಲ್ಲ, ನಾ ಎಲ್ಲಾ ರೀತಿನೂ ನಿನ್ ಮೇಲೆ ಪ್ರೀತಿ ಆಯ್ತಂತ ಪ್ರೂವ್ ಮಾಡಿದ್ರು ಕೂಡ ನಿನಗ್ ಮಾತ್ರ ನನ್ ಮೇಲೆ ಪೂರ್ತಿ ನಂಬಿಕೆ ಬಂದಿಲ್ಲ. ನಿನ್ ಮೇಲೆ ನಂಗೆ ಸಂಪೂರ್ಣವಾದ ನಂಬಿಕೆ ಐತೆ. ಆದ್ರೆ ಈ ಹುಡುಗರು ಎಂತ ಕಂತೆ ಸುಳ್ಳು ಮಕ್ಕಳು ಇರ್ತಾರೆ ಅನ್ನೋದು ನಿಮ್ಮ ಮತ್ತೆ ಹುಡುಗಿಯರಿಗೆ ಗೊತ್ತಿರಂಗಿಲ್ಲ. ಸರ್ ಮತ್ತೇನಾರ ಬೇರೆ ಸರ್? ಇಲ್ಲ ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅಂತ ನಾಟಕ ಮಾಡಿ ನಮ್ಮ ಮತ್ತೆ ಟೂ ಲವ್ ಮಾಡೋ ಹುಡುಗರು ಬಟ್ಟೆ ಹೊಸ್ತೀರಿ ನೀವು. ಸರಿ, ನಿನಗ್ ನನ್ ಮೇಲೆ ನಂಬಿಕೆ ಐತಿಲ್ಲ, ನೆಮ್ಮದಿಯಾಗಿರೋ. ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ? ನೋಡು, ನಾವಿಬ್ರು ಇರ್ಬೇಕಾದ ಮನೆಯಲ್ಲಿ ನಮ್ಮ ಜೊತೆ ಒಂದು ಮಾವಿದ್ರ ಹೆಂಗ್ ನಮ್ದೇ ಆಗಿರೋದು ಅಂತ ಕೇಳು. ಅದು ಯಾವಾಗ ನಮ್ಮನ್ನು ಕಚ್ಚಿ ನಮ್ಮಿಬ್ರು ದೂರ ಮಾಡುತ್ತೋ ಅನ್ನೋ ಭಯದಲ್ಲಿ ಬದುಕಬೇಕಾಗತ್ತೆ. ಆ ಭಯದಲ್ಲಿ ಬದುಕೋಕೆ ನಾನು ಇಷ್ಟಪಡಲ್ಲ. ಹಂಗೆ ನಮ್ಮಿಬ್ರು ಮಧ್ಯೆ ಯಾವ ಥರ ಬರೋ ಯಾವ ವ್ಯಕ್ತಿನೂ ಕೂಡ ಹತ್ರ ಸೇರ್ಸೋಕ್ಕೂ ನನಗೆ ಇಷ್ಟ ಇಲ್ಲ. ಅಪ್ಪ ಮರಯ್ಯ, ನಿನ್ನ ಇಷ್ಟದ ವಿರುದ್ಧ ಯಾವ ಕೆಲಸ ಮಾಡಕ್ಕೂ ನನಗೂ ಇಷ್ಟ ಇಲ್ಲ. ಸರಿ, ಇವಾಗ ಏನ್ ಮಾಡ್ಬೇಕು? ನಾಳೆ ಕಾಲೇಜ್ನಾಗ ಎಲ್ಲರೂ ಎದುರಿಗೆ ನೀನು ನಮ್ಮ ಜೊತೆ ಮಾತಾಡೋಣ ಅಂತ ಅವ್ನಿಗೆ ಹೇಳ್ಬೇಕು. ಅಷ್ಟೇ ತಾನೇ, ಹೇಳ್ತೀನಿ. ಇವಾಗ ಮುಚ್ಕೊಂಡ್ ಟೀ ಕುಡಿ, ಓವರ್ ಆಗಿ ಆಡ್ಬೇಡ. ನಿಜವಾಗ್ಲೂ ಹೇಳ್ತೀಯ ಅವಂಗ? ಹೇಳ್ತೇನೆ ಮಾರಯ್ಯ. ಪಿಕ್ಚರ್ ಹೊಂಟಿ ನಿಮ್ಮ ಫ್ರೆಂಡ್ಸ್ ಜೊತೆ? ಸರಿ ಹೋಯ್ ಬಾ ನಂಬಿಕೆ ತಗೋ. ಸರಿ ಹೋಯ್ ಬಿಡ್ಲಾ? ಸರಿ ಅಣ್ಣ. ಎಲ್ಲೋ ನಿಮ್ಮ ಫ್ರೆಂಡ್ ಚೆನ್ನಾಗಿ ಕಾಣ್ತಾ ಇಲ್ಲ. ಏಣ ಹೊಸ ಕೇಳಾಕೊಂತಿ? ಯಾಕೋ? ಆಕೆಲ್ಲ ಹೋಗಿರ್ತಾಳ, ಇಲ್ಲಿ ರಾತ್ರಿ ಚಾಟಿಂಗ್ ಮಾಡಿರ್ತಾಳ, ಇವ ಹೋಗಿರ್ತಾಳ ಜಗಳ ಮಾಡಕ್ಕೆ. ಅವ ಹಿಂಗ ಅವಳಿಗೆ ರಿಸ್ಟ್ರಿಕ್ಷನ್ಸ್ ಹಾಕೊಂತ ಹೋದ್ರ ಒಂದಲ್ಲ ಒಂದಿನ ಅವಳಿಗೆ ಕಳ್ಕೊಂತ ಹೋಗೋದು. ನನಗೇನೋ ಹಂಗೆ ಅನ್ಸಲ್ಲಪ್ಪ. ಅವರಿಬ್ಬರ ಸಂಬಂಧ ಭಾಳ ಗಟ್ಟಿ ಆಯಿತು. ಆಮೇಲೆ ಅಂಡರ್ಸ್ಟ್ಯಾಂಡಿಂಗು ಭಾಳ ಸ್ಟ್ರಾಂಗ್ ಆಯ್ತು ಅವ್ರ ನಡಕ. ಹಂಗಾಗತ್ತಂತ ಅನ್ಸಲ್ಲ ನನಗೆ. ಅವ್ರ ಸಂಬಂಧ ಎಷ್ಟೇ ಗಟ್ಟಿಯಾಗಿರಲಿ, ಸ್ವಾತಂತ್ರ್ಯ ಧಕ್ಕೆ ಬಂತಂತ ಇಟ್ಕೋ, ಹುಡುಗಿರಿ ನಾವು ತೋರ್ಸಕ್ಕೆ ಆಸೆ ಹಿಂಸೆನ್ಸ ಸ್ಟಾರ್ಟ್ ಆಗುತ್ತೆ. ಏನಪ್ಪ ನನ್ನ ಬಗ್ಗೆನೇ ಮಾತಾಡ್ತಿದ್ದಂಗೆ ಐತಿ? ಬಾ ಚೆನ್ನಾಗಿ ಕೆಲವೊಂದು ಡೌಟ್ ಕ್ಲಿಯರ್ ಆಗ್ಬೇಕು. ಬಾ ಕುಂದ್ರು ಬಾ. ಏನಣ್ಣ ಅಂಥ ಡೌಟ್ಸು? ಅಲ್ಲೋ, ನೀನು ಇದೇ ರೀತಿ ನಿನ್ನ ಹುಡುಗಿಗೆ ರೆಸ್ಟ್ರಿಕ್ಷನ್ ಹಾಕೊಂತ ಹೋದ್ರ ಒಂದಲ್ಲ ಒಂದಿನ ನಿನ್ನ ಹುಡುಗಿ ನಿನ್ನ ಕೈ ಕೊಟ್ಟೋಕ್ಕಳ ಅಂತೇಳಿ ಬಸ್ಸು ಹೇಳೋದು. ನೋಡಪ್ಪ, ನಂದು ಟ್ರೂ ಲವ್ ಐತಿ. ನಾನು ಎಷ್ಟೇ ರೆಸ್ಟ್ರಿಕ್ಷನ್ ಹಾಕಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಮ ಹುಡುಗಿಗೆ ಐತಿ. ಅದಲ್ಲದೆ ನಾವು ಪ್ರೀತಿಸೋ ಹುಡುಗಿಗೆ ಬೇರೆ ಹುಡುಗರು ಯಾರ ಹತ್ರ ಆದ್ರೆ ಹುಡುಗರಿಗೆ ಒಳಗಿಂದ ಉರಿತೈತಿ, ನನಗೂ ಉರಿತೈತಿ. ನೋಡೋಣ, ನಂಗೆ ಒಳಗೊಂದು ಹೊರಗೊಂದು ಇರೋಕ್ಕೆ ಬರೋಂಗಿಲ್ಲ. ನನಗೇನು ಅನ್ಸುತ್ತೆ ಅದನ್ನು ಸ್ಟ್ರೇಟಾಗಿ ಹೇಳ್ಬಿಡ್ತು ನಾನು. ನೀ ಹೇಳೋದು ಕರೆ ಐತಿ. ನಿನ್ನಂಗೆ ರಿಯಲ್ ಆಗಿರೋಕೆ ಹೋಗಿ ಆಲ್ರೆಡಿ ಇಬ್ಬರು ಹುಡುಗಿರ ಕಳ್ಕೊಂಡು ನಾನು ಹುಡುಗಿನ ಕಳ್ಕೊತೀನಿ ಅನ್ನೋ ಭಯದಾಗ ಬದುಕಕ್ಕೆ ನನ್ನ ಕೈಲಾಗಲ್ಲಣ್ಣ. ಅದು ಹಂಗಲ್ಲೋ. ಚಿಕ್ಕ ವಯಸ್ಸಿಂದ ಹುಡುಗಿಯರು ಎಷ್ಟೋ ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ, ಅವ್ರ ಜೊತೆನೂ ಬೆಳೆದಿರ್ತಾರೆ, ಅವ್ರ ಭಾವನೆಗಳನ್ನ ಚುನ್ನಿರ್ತಾರೆ. ಈಗ ನೀ ಅವ್ರಿಗಿನ ಲವ್ ಮಾಡಕ್ಕಂತೆ ಅಂತಂದೇಳಿ ಎಲ್ಲರ ಜೊತೆ ಮಾತಾಡೋದು ಬಿಡಂದ್ರೆ ಇದು ನನಗೆ ಸರಿ ಅನ್ಸತ್ತಾನೆ ಹೇಳ? ಮಾತಾಡಬಾರ್ದಂತ ನಾನೆಲ್ಲ ಹೇಳಿನಣ್ಣ. ಯಾರ ಜೊತೆಗೆ ಎಷ್ಟು ಮಾತಾಡ್ಬೇಕು ಅಷ್ಟ ಮಾತಾಡ್ಬೇಕು. ಅದನ್ನ ಬಿಟ್ಟು ಬೆಸ್ಟಿ ಮೇಲ್ ಬೆಸ್ಟಿ ಅನ್ಕೊಂಡು ಅವನ ಜೊತೆಗೆ ಮಾತಾಡಿದೆ, ಅವನ ಜೊತೆಗೆ ತಿರುಗಾಡಿದೆ ಅಂದರೆ ಯಾವ ಸುಳ ಮಗು ತಡ್ಕೊಳಕ್ಕೆ ಆಗಂಗಿಲ್ಲ. ಕೆಲವೊಂದಿಷ್ಟು ವಿಚಾರಗಳನ್ನ ಲವರ್ ಮುಂದೆ ಹಂಚ್ಕೊಳಕ್ಕೆ ಆಗಂಗಿಲ್ಲ. ಈ ಹುಡುಗಿಯರಿಗೆ ಬೆಸ್ಟಿ ಇರಬಾರ್ದು ರೂಲ್ಸ್ ಐತೇನೆ? ನಿನ್ನ ಲವ್ ಟ್ರೂ ಆಗಿತ್ತಂದ್ರೆ ಯಾವ ಬೆಸ್ಟ್ ಅಡ್ಡ ಬಂದರೂ ಏನು ಮಾಡೋಕ್ಕಾಗಂಗಿಲ್ಲ. ಅಣ್ಣ ಹಿಂಗೆ ಕೇಳ್ತಾನೆ ತಪ್ಪು ತಿಳ್ಕೊಬೇಡ. ನಿಮ್ಮ ಅಕ್ಕಗ ತಂಗಿಗೆ ಎಷ್ಟು ಜನ ಬೆಸ್ಟೀಸ್ ಅದಾರ? ಲೈಫ್ ಪಾರ್ಟ್ನರ್ ಅಂತ ಎದಕ್ಕೆ ಕರಿತೀವಣ್ಣ? ಗಂಡ ಹೆಂಡ್ತಿ ಒಳ್ಳೆ ಫ್ರೆಂಡ್ಸು ಆಗಿರ್ತಾರ, ಒಳ್ಳೆ ಲವರ್ಸು ಆಗಿರ್ತಾರ. ಅವರಿಬ್ಬರು ರಿಲೇಷನ್ಶಿಪ್ನಾಗ ಬಿರುಕು ಬರೋದೇ ಮೂರನೇ ವ್ಯಕ್ತಿ ಎಂಟ್ರಿ ಕೊಟ್ಟಾಗ. ಆ ವ್ಯಕ್ತಿ ಎಂಟ್ರಿ ಕೊಡ್ಲಾರ್ದಂಗೆ ನೋಡ್ಕೊಂಬಿಟ್ರೆ ಯಾವ ಪ್ರಾಬ್ಲಮ್ ಇರೋಂಗಿಲ್ಲ. ಏನಂತೀವಣ್ಣ? ಪಾ, ನೀನು ಸ್ಟ್ರಿಕ್ ಇಡು, ನೀನು ಫ್ರೀ ಬಿಡು. ಇಬ್ಬರದಾಗ ಯಾರು ಲವ್ ಸಕ್ಸಸ್ ಆಗತ್ತೆ ನಾನು ನೋಡ್ತೀನಿ. ನಮ್ದು ಹೋಗ್ಲಿ ಬಿಡೋಣ, ನಿಂದೇನಣ್ಣ ಕತೆ?
ನಮ್ ನೋಡಪ್ಪ, ಮಾತಿಲ್ಲ ಕತೆ ಇಲ್ಲ ಬರೀ ರೋಮಾಂಚನ. ಹಲೋ, ಹಾಂ ಇಲ್ಲ ರೂಮ್ನಾಗಿದ್ದೆ. ಮಳಗಿ ಮೇಲೆ ಬಂದೆ ನೋಡಿ. ನೋಡ ಹೇಳಿಲ್ಲ, ನಾವೆಷ್ಟೇ ಜಗಳ ಆಡಿದ್ರು ಕೂಡ ಅಷ್ಟೇ ಪ್ರೀತಿ ಇದ್ದಲ್ಲ ನಮ್ಮ ಮಧ್ಯ. ಸರಿ, ನಮ್ಮ ಹುಡುಗಿ ಕತ್ರ ಹೋಗೋಣ. ಹುಷಾರಪ್ಪ, ನಾ ಇರ್ತಾವು. ಅಲ್ಲ, ನಂಗೆ ಒಂದು ಅರ್ಥ ಆಗಲಿಲ್ಲ. ನಮ್ಮ ಮನೇಲಿಸಿ 4 ಕಿಲೋಮೀಟ್ರ್ ಐತಿ, ಅಲ್ಲಿಂದ ಇಲ್ಲಿ ಬರಕ್ಕೆ ನಾನು ಬರೀ 10 ನಿಮಿಷ ತಗೊಂಡೀನಿ. ಕೆಳಗಿಂದ ಮ್ಯಾಕ್ ಬರಕ್ಕೆ ನೀನು ಅರ್ಧ ತಾಸು ಮಾಡಿದೆ, ಯಾಕೆ? ಅಪ್ಪ, ನಮ್ಮ ಮನೆಯವ್ರದ್ದೆಲ್ಲ ಕಣ್ ತಪ್ಪಿಸಿ ನಮ್ಮ ಮನೆ ಮೇಲೆ ಅದು ನಿನ್ನನ್ನು ಮೀಟ್ ಆಗ್ಬೇಕಂದ್ರೆ ಏನು ಅಷ್ಟು ಈಸಿ ಅನ್ಕೊಂಡಿದ್ಯಾ? ಎಷ್ಟು ಕಷ್ಟ ಅಂತ ನಿನಗೇನು ಗೊತ್ತು? ನಿಂದೇನು ಕಷ್ಟ? ನಿಮ್ಮ ಓಣೆ ನಾಯಿ ಕಣ್ ತಪ್ಪಿಸಿ ಈ 3 ಫ್ಲೋರ್ ಬಿಲ್ಡಿಂಗ್ ಹತ್ತಿ ಬರೋದು ಎಷ್ಟು ಕಷ್ಟ ಅಂತ ನಿನಗೇನು ಗೊತ್ತೈತನ? ಯಾರು ನಾನು ನೋಡಿದ್ರೆ ಕಳ್ಳ ಅಂತ ತಿಳ್ಕೊಂಡು ಒದ್ದು ಬಿಡೋರು ನನ್ನ. ಅಲ್ಲ, ನೀನು ಹೀರೋದಿಲ್ಲ, ನನ್ನ ಹೀರೋಯಿನ್ ತಾನೆ. ಈ ಹೀರೋಯಿನ್ ಮೀಟ್ ಆಗೋಕ್ಕೆ ಇಷ್ಟು ಕಷ್ಟಪಡದೆ ಇದ್ರೆ ಹೆಂಗೆ? ಸರಿ, ಯಾರಾದರೂ ನೋಡಿದ್ರೆ ಕಷ್ಟ. ಬಾ, ಕುತ್ಕೊಂಡು ಮಾತಾಡೋಣ. ಬಾ. ಉಳ್ಳಾಗಡ್ಡಿ ಕೊಡಂಗಿಲ್ಲ, ಹೋದಿಲ್ಲ ನಗದ್ ನೋಡ್ರಿ ಎಷ್ಟು ಮಸ್ತ್ ನಗ್ತೀರ. ಹಂಗೆ ಸುಮ್ಮನೆ ಕುಂತೀವಲ್ಲ. ಅಲ್ಲಿಂದ ಇಲ್ಲಿ ಬಂದಕ್ಕೆ ಸಾರ್ಥಕ ಆದ್ಬಿಡ್ರಿ. ಹೌದು, ನಿನ್ನೆ ಆನ್ಲೈನಾಗಿದ್ರು ನಂಗೆ ರಿಪ್ಲೈ ಮಾಡಲಿಲ್ಲಲ್ಲ, ಅಷ್ಟು ಬ್ಯುಸಿ ಅರ್ಥಕ್ಕಿದ್ದಪ್ಪ ನೀನು. ತಗೋ. ಯಾರಿವ ದಿನ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ ಹಾಕಾನ? ಅವನಾ ನಮ್ಮ ಅತ್ತೆ ಮಗ. ಕ್ಯಾಶುವಲ್ ಆಗಿ ಅವಾಗವಾಗ ಮಾತಾಡ್ತಿರ್ತೀವಿ ಅಷ್ಟೇ. ಇವ್ನು ಮೆಸೇಜ್ ಮಾಡಿರೋದು ನೋಡಿದ್ರೆ ಕ್ಯಾಶುವಲ್ ಅನ್ಸವಲ್ತಲ್ಲ ನನಗೆ. ಬರೀ ಹೋಗ್ಲೇ ಬಾರ್ಲಿ ಅಂತೇಳಿ ಮೆಸೇಜ್ ಹಾಕ್ಯಾನಲ್ಲ, ಅವನ ಕಡೆ ಲೇ ಅಂಚಿ ಅಂತಂದ್ರೆ ಎಷ್ಟು ಲೇ ಅಂತ ಕರೆದ ತಕ್ಷಣ ಅಂತನಾ? ನೋಡು, ನಿನ್ನಿಂದ ಏನಾದರೂ ಮುಚ್ಚಿಡೋದಾಗಿದ್ರೆ ಅವತ್ತೇ ಎಲ್ಲ ಮೆಸೇಜ್ನು ಡಿಲೀಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಮ್ಮ ಅಮ್ಮ ಅವನನ್ನ ಅಳಿಯ ಅಂತ ಕರೀತಾರೆ, ಅದನ್ನೇ ಅವನು ಸೀರಿಯಸ್ ಆಗಿ ತಗೊಂಡಿರ್ಬೋದು ಅಷ್ಟೇ. ಸರಿ, ನಮ್ಮ ಲವ್ ಮ್ಯಾಟ್ರ್ ಅವ್ನಿಗೆ ಹೇಳಿಯಾ? ಇಲ್ಲ. ಯಾಕೆ ಹೇಳಿಲ್ಲ? ಟೈಮ್ ಬಂದಾಗ ನೋಡಿಕೊಂಡು ಹೇಳೋಣ ಅಂತ ಸುಮ್ಮನೆ ಇದ್ದೀನಿ. ಇವಾಗ ಹೇಳಿದ್ರೆ ಏನಾಗುತ್ತಾ? ಇವಾಗ ಏನಾದರೂ ಹೇಳಿದ್ರೆ ಅವ್ನು ನಮ್ಮ ಮನೆಗೆ ಹೇಳಿ ನನ್ನ ಕಾಲೇಜ್ ಬಿಡಿಸ್ಬೋದು. ಅದು ಸರಿ, ನಾನು ಒಂದು ಕೇಳ್ತೀನಿ, ಹೇಳು, ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ? 100% ಇದೆ. ಮತ್ತು ಇನ್ನೇನು ಪ್ರಾಬ್ಲಮ್ಮು? ನಂಬಿಕೆ ಪ್ರಶ್ನೆ ಅಲ್ಲ ಇಲ್ಲಿ. ಮತ್ತಿನ್ನೇನು? ಅವನು ನಂತರ ಒಬ್ಬ ಇನ್ನೋಸೆಂಟ್ ಹುಡುಗ ಅನಿಸುತ್ತೆ. ನಾನು ಇನ್ನು ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಪ್ರೀತಿ ಅವನು ಮಾಡ್ತಾನೆ ಅನಿಸುತ್ತೆ. ಓಕೆ. ಮುಂದೊಂದು ದಿನ ನಾನು ನಿನ್ನ ಮದುವೆ ಆಗ್ಬೇಕಾದ್ರೆ ಅವ್ನು ಬಂದು, ನಾನು ಪ್ರೀತಿ ಮಾಡೋ ಹುಡುಗಿ ತಲೆ ಕೆಡಿಸಿ ಮದುವೆ ಆಗ್ತಾ ಇದೆಯಲ್ಲ, ಮುಂಚೆನೇ ನಿಮ್ಮಿಬ್ಬರು ಪ್ರೀತಿ ವಿಚಾರ ನನಗೆ ಹೇಳಿದರೆ ಅವತ್ತೇ ಅವಳ ನಾನು ತಲೆಯಿಂದ ತೆಗೆದಾಕ್ತಿದ್ದೆ ಅನ್ನಬಾರ್ದು. ನೀನು ಸಿಗ್ತೀಯ ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಅವ್ನು ಇಟ್ಕೋಬಾರ್ದು. ಸರಿ, ಇವಾಗ ನಾನು ಏನು ಮಾಡಬೇಕು? ಅವ್ನ ನಂಬರ್ ಬ್ಲಾಕ್ ಹಾಕು. ಬ್ಲಾಕಾ? ಸರಿ, ಹಾಕಲ್ಲ? ಸರಿ ಬಿಡು. ಕುತ್ಕೋ. ಬ್ಲಾಕ್ ತಾನೇ, ಹಾಕ್ತೀನಿ ಬಿಡು. ಸರಿ ಹಾಕು. ತಗೋ, ನೀನೇ ಹಾಕು. ಇಲ್ಲ, ನೀನೇ ಹಾಕು. ನೋಡು, ಓಕೆನಾ? ಕೋಪನಾ? ಇಲ್ಲ. ಸರಿ. ಆ ಚುಕ್ಕಿನ ಸರಿ ತೋರಿಸಿ ಹೇಳ, ಅದು ನಾನು ಇದು ನೀನಂತ. ಬೇಡ ಬೇಡ. ಸತ್ನಲ್ಲಕ್ಕೆ ತಗೋರಿ ಆಗ್ತಾರೆ ಕಟ್ಸಂತ. ಒಂದು ಚಹಾ ಕೊಡ್ರಿ. ಅಣ್ಣ, ಮೊನ್ನೆ ಕಾಫಿ ಶಾಪ್ ಬಂದಿದ್ದು ನೀನೇ ತಾನೇ ಅಣ್ಣ? ಅದು ಒಬ್ಬಕ್ಕೆ ಹುಡುಗಿನ ಜೊತೆ. ಹೌದು. ನಿಮ್ಮ ಲವರ್ ಅವರು? ಹೌದು. ಯಾಕೆ ಕೇಳಕೊಂತೀರಿ?
ಇವತ್ತು ಬೇರೆ ಹುಡುಗನ ಜೊತೆ ನೋಡಿ ನಾನು ನೀವು ಯಾರೋ ನೋಡಿ ತಪ್ಪು ತಿಳ್ಕೊಂಡಿರಿ. ಹಿಂಗೆ ಹೇಳ್ತಿ ಅಂತ ಗೊತ್ತಿತ್ತಣ್ಣ, ಅದಕ್ಕೆ ಫುರುಪ್ ಹಿಡ್ಕೊಂಬಂದಿ ನಾನು. ನೋಡ್ಬೇಕಂದ್ರೆ ನಾ ಹೇಳ್ದೆ ತಾನೇ ಅಣ್ಣ. ಹೋಗ್ಬರ್ತಣ್ಣ. ಹಲೋ, ಎಲ್ಲದಿ? ಇಲ್ಲೇ ನನ್ನ ಫ್ರೆಂಡ್ ಮನೆಗೆ ಫಂಕ್ಷನ್ಗೆ ಬಂದಿದ್ದೆ. ಅದು ಯಾವ ಏರಿಯಾ? ಇದು ಸದಾಶಿವನಗರ. ಹೌದಾ? ನಾನು ಇಲ್ಲೇ ಅದೇ ಏರಿಯಾದಾಗ ಅದೀನಿ. ಸ್ವಲ್ಪ ಲೊಕೇಶನ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಬೇಗ. ಅಯ್ಯೋ ಅದು ನಾನೇ ಬಂದ್ಬಿಡ್ತೀನಿ. ಇವಾಗ ಆಗ್ತೀಯಾ ಇಲ್ಲ ಅಷ್ಟೇ ಹೇಳು. ನೋಡು, ನೀನು ಯಾವ ಸುಳ ಮಗನ ಜೊತೆಗೆ ಅದೇ ಅನ್ನೋದು ನನಗೆ ಗೊತ್ತೈತಿ. ಮುಚ್ಕೊಂಡಿವ್ ಹಾಕು. ನೋಡು, ಸಿಟ್ ಬರ್ಸ್ಬೇಡ. 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ, ಸುಮ್ಮನೆ ಇರು. ನನಗೆ ಅವೆಲ್ಲ ಸೋದಿ ಹೇಳಕ್ ಹೋಗ್ಬೇಡ. ನನಗೆ ಅದು ಕೇಳಕ್ಕೆ ಇಷ್ಟ ಇಲ್ಲ. ಇವಾಗ 10 ನಿಮಿಷದಾಗ ನೀನು ಇಲ್ಲಿ ಬರಬೇಕು. ಬಂದಿಲ್ಲ ಅಂದ್ರೆ ನಮ್ಮಿಬ್ರು ಫೋಟೋಸ್ ಇನ್ಸ್ಟಾಗ್ರಾಮ್ಗೆ ಹಾಕತ್ನೋ ಇಲ್ಲ ನಿಮ್ಮ ಅಪ್ಪ ಕೂಡ ಕಳಿಸ್ತೀನಿ ನೋಡು. ನಾನು ಇವಾಗ ಫೋನ್ ಕಟ್ ಮಾಡ್ತೀನಿ, ನೀನು ಏನಾದರೂ ಮಾಡು. ಬಾ ನೀ ಜಲ್ದು.